ಹಸುಗಳ ಏಯ್ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಬಂದಿದ್ದೀರಿ. ಪುರಾಣದ ಇತಿಹಾಸಕ್ಕೆ ಹೋದ್ರೆ ಮಹಾಭಾರತ ಬರುತ್ತೆ. ಸ್ವತಂತ್ರ ಹೋರಾಟಗಳ ಇತಿಹಾಸಕ್ಕೆ ಹೋದ್ರೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಹೆಸರಾಗಿದೆ. ಇಷ್ಟೆಲ್ಲ ಇತಿಹಾಸವುಳ್ಳ ಈ ಒಂದು ಕ್ಷೇತ್ರದ ಹೆಸರು ವಿದ್ರಾಶ್ವತ್ಥ. ವಿದ್ರಾಶ್ವತ್ಥದಲ್ಲಿ ನೆಲೆಸಿರ್ತಕ್ಕಂಥ ಅಶ್ವತ್ಥ ನಾರಾಯಣ ಸ್ವಾಮಿ ಅಂತ ಹೇಳಿ. ಇಲ್ಲಿ ಹೆಚ್ಚಾಗಿ ನಾಗದೋಷಗಳನ್ನ ಪರಿಹಾರ ಮಾಡೋದಿಕ್ಕೆ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾರೆ. 20 ವರ್ಷಗಳ ಹಿಂದೆ ನಮ್ಮ ತಂದೆ ಸಹ ಸಕುಟುಂಬ ಸಮೇತರಾಗಿ ನಾಗದೋಷ ಪರಿಹಾರ ಮಾಡ್ಕೊಂಡಿದ್ವಿ. ಈಗ ನಮ್ಮ ಅಕ್ಕನ ಫ್ಯಾಮಿಲಿಯಲ್ಲೂ ಸಹ ನಾಗದೋಷದ ಪರಿಹಾರಕ್ಕಾಗಿ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತಾಗಿ ಹರಕೆ ಹೊತ್ಕೊಂಡಿದ್ವು. ಸೊ ಹಾಗಾಗಿ ಆ ಒಂದು ಹರಕೆ ತೀರಿಸೋದಿಕ್ಕೆ ನಾವೆಲ್ಲ ಕುಟುಂಬ ಸಮೇತರಾಗಿ ಬಂದಿದ್ದೀವಿ. ನಾಗದೋಷ ಅಂತ ಹೇಳ್ಬಿಟ್ಟಂದಾಗ ನಾಗರನ್ನ ಸಾಯಿಸಿದ್ರೆ ಮಾತ್ರ ದೋಷ ಬರುತ್ತೆ ಅನ್ನೋದು ಸುಳ್ಳಂತೆ. ಯಾಕಂತ ಹೇಳ್ಬಿಟ್ಟಂದ್ರೆ ನಾವು ಯಾವುದೇ ಒಂದು ಪ್ರಾಣಿ ಕೂಡ ಹಿಂಸೆ ಕೊಟ್ಟಿಲ್ಲ. ಆದ್ರೆ ಈ ಹೊಲ ಉಳ್ಬೇಕಾದ್ರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಮಿಸ್ ಆಗಿ ನಮ್ಗೆ ಗೊತ್ತಿದ್ದು ಗೊತ್ತಿಲ್ದಲೆ ಯಾವ್ದಾದ್ರು ಒಂದು ನಾಗರ ಒಂದು ವಿಗ್ರಹಕ್ಕಾಗ್ಲಿ ಅಥವಾ ಒಂದು ಹಾವುಗಾಗ್ಲಿ ಏನಾದ್ರೂ ತೊಂದರೆ ಆಗಿದ್ರೆ ಅದು ದೋಷ ಆಗಿ ನಮ್ಗೆ ಕಾಡುತ್ತಂತೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟಂದ್ರೆ ಏಳ್ಗೆ ಇರಲ್ಲ ಅಥವಾ ಆರೋಗ್ಯದ ಸಮಸ್ಯೆ ಇರ್ಬೋದು. ಈ ತರದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ನಾಗದೋಷಗಳನ್ನ ಮಾಡಿಸ್ತಾರೆ. ಈ ಒಂದು ಪ್ರತಿಷ್ಠಾಪನೆಯ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಬರ್ತೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಕರಂ ಧರ್ಮಾರ್ಥ ಸತ್ಸಂತಾನ ಸೌಭಾಗ್ಯ ಸಮಸ್ತ ಶುಭಫಲ ಅವಾಪ್ಯರ್ಥಂ ಮಧ್ವಂಶ ವಂಶಾಭಿವೃದ್ಧ್ಯರ್ಥಂ ಮಯಾ प्रतिष्ठापनाख्यं कर्म कृष्यमाणः प्राप्तिष्ठात् महामन्त्रस्य ब्रह्मा विष्णु महेश्वरो ऋषः अग कलशे प्राप्तिष्ठापनाख्यं कर्म कृष्यमाणः प्राप्तिष्ठात् महामन्त्रस्य ब्रह्मा विष्णु महेश्वरो ऋषः ऋग्वेदांसे प्रांशकप्रां आराधनाख्यं कर्म कृष्यमाणः एवं सप्तेभ्यो आराधनं एवं सप्तेभ्यो सृष्टं मास्तेषा येषां चेतः यन्त्रक्षं प्रवेङ्क्ष्यन्ति तेन सर्पा सोमा पुष्काः ये रोचने सूर्यस्य अभत्पाः ये दिवं देवं सुन्दरं अग्नमया पूर्वोच्चरितायां विशेषं विशिष्टायां स्यां श्रुतौ मम ఏం రాజేస్తున్నావు? ओम सप्ताश्वरद ओम सप्ता बिस्किट बिस्किट क्लास ಕೊಟ್ಟನಮ್ಮ ಪಾಪ अर्चना कुंकुम नाके ಹೇಳ್ರಾ अभियारोग्येश्वरावृद्धं धर्मात्तकाम्य मोक्षदर्शनार्थं मनस्संकल्प नागप्रतिष्ठापने क्रमे द्वयान्नीकोत्सवे प्रथमदेशे सहस्रनाथ दुष्टदोषपीडापरिवर्तनं धातुर्यां पूजाकं करोमि नास्त्रयश्चन्द्रसौख्यं शुद्धस्फटिकसङ्काशं सिद्धिविद्याप्रदायकं सिद्धं गौर्मन्त्रानन्दं
ಅರ್ಶನ ಬಂದಿರ್ತೀವಲ್ಲ ಆದ್ರಿಂದ ಅರ್ಶನ ಇಡೋ ಅವಶ್ಯಕತೆ ಇಲ್ಲ. ಶುದ್ಧಸ್ಫಟಿಕ ಪ್ರಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಬೋಧನಂ ಇಲ್ಲಿ ಬರ್ಬೇಕಮ್ಮ. ಅಂದರೆ ಇದು ಪ್ರತಿಷ್ಠಾಪನೆ ಮಾಡೋಕ್ಕೆ ಮುಂಚೆ ನಾವು ಒಂದಿನ ಮುಂಚೆನೇ ಈ ಥರ ಮಾಡಬೇಕಾಗೋದು. ಇದನ್ನು ಯಾವ ಪೂಜೆ ಅಂತ ಕರೀತಾರೆ? ಕಲಶ ಸ್ಥಾಪನೆ. ಹಾಂ ಹಾಂ, ಕಲಶ ಸ್ಥಾಪನೆ, ಆದಿತ್ಯಾಯ ನವಗ್ರಹ ಆರಾಧನೆ, ಇದನ್ನ ಅತಿವಾಸ ಅಂತಾರೆ. ವಿಗ್ರಹಗಳನ್ನ ಕೆತ್ತನೆ ಮಾಡ್ಬೇಕಾದ್ರೆ ಏನೋ ಒಂದು ದೋಷ ಲೋಪದೋಷ ಮಾಡಿರ್ತಾರೆ, ಅವ್ನು ಏನು ಆ ದೋಷ ಹೋಗೋದಕ್ಕೆ ಚಾತುರ್ಯಾಮ ಪೂಜೆ ಅಂತ ಮಾಡ್ತಾರೆ. ಆ ಚಾತುರ್ಯಾಮದಲ್ಲಿ ಪ್ರಥಮಯಾಮೆ ಅಂದ್ರೆ ಫಸ್ಟ್ ಕ್ಷೀರಜಲಾದಿವಾಸ ತಾನೇ, ಅದಾದ್ಮೇಲೆ ಪುಷ್ಪಾದಿವಾಸ, ಪುಷ್ಪದಿಂದ ಅದಾದ್ಮೇಲೆ ಧಾನ್ಯಾದಿವಾಸ, ವಸ್ತ್ರಾದಿವಾಸ, ಅದಾದ್ಮೇಲೆ ಶಯ್ಯಾದಿವಾಸ. ಈಗ ಶಯ್ಯಾದಿವಾಸದಲ್ಲಿ ದೇವರ ಆರಾಧನೆ ಮಾಡ್ತಾರೆ. ಏಕಾಂತ ಸೇವೆ ಅಂತ ಕರಿತೀವಿ. ಈ ಸಮಯದಲ್ಲಿ ಅಮ್ಮನವ್ರಿಗೆ ನೀವೇನೇ ಕೇಳಿದ್ರು ಕೊಡೋ ಸ್ಥಿತಿಯಲ್ಲಿ ಇರ್ತಾರೆ. ನಿಮ್ಗೆ ಏನ್ ಬೇಕೋ ನಿಮ್ಮ ಮನಸ್ಸಲ್ಲಿ ಹೆಂಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು, ಅಮ್ಮನವ್ರನ್ನ ಆ ಕಡೆ ಈ ಕಡೆ ಇದ್ದೀರ ದೇವ್ರನ್ನ, ದೇವ್ರ ಮೇಲೆ ಹಣ್ಣಿನ ತೆಂಗಿನಕಾಯಿನ ಹೂವಾನ, ದೇವ್ರ ಮೇಲೆ ಹಾಕಿರೋ ವಸ್ತ್ರನ, ದೇವ್ರ ಕೈಗಡೆ ಬಟ್ಟನ ಎಲ್ಲಾರು ಹೇಳ್ತಾರೆ. ఈరోజు తిని రేపు పొద్దునే కేసు, ఈరోజు 3 అనుకుంటుంటే రేపు పొద్దునే 6 అట్లా ప్రదక్షిణాలు వేసేది. మా ఇక్కడ 5 నుంచి 5:30 లోపల రెడీగా ఉంటాం. మార్నింగ్ అంత ప్రదక్షిణాలు అంతా వేసేసి మాకు ఇక్కడ పంచుకుంటాం రెడీగా ఉంటాం. ಸ್ನೇಹಿತರೆ, ಆಗಲೇ ಹೇಳ್ದಂಗೆ ಮಹಾಭಾರತದ ಸಮಯದಲ್ಲಿ ವಿದುರನು ಅಶ್ವತ್ಥಮರನ ಸ್ಥಾಪನೆ ಮಾಡ್ತಾನೆ. ಈ ದೇವಸ್ಥಾನದ ಮೂಲ ವಿಗ್ರಹ ಏನಿದೆ ಅದರ ಹಿಂದಿನ ಭಾಗದಲ್ಲಿ ಆ ಒಂದು ಇದಿದೆ. ಆ ಮರ ಇರೋದ್ರ ಕಾರಣನೇ ಅದಕ್ಕೆ ವಿದುರನ ಹೆಸರಾಗಿ ಆ ಊರಿಗೆ ವಿದುರಾಶ್ವತ್ಥ ಅಂತೇಳಿ ಹೆಸರಿಟ್ಟಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ಹೋಗ್ಬೇಕು, ಅರ್ಲಿ ಮಾರ್ನಿಂಗು 5ಗೆಲ್ಲ ಎದ್ದೋಗ್ಬೇಕು ಅಂತೇಳಿ ಬೇಗ ನಮ್ಮ ಅಕ್ಕನ ಮನೆ ಅಲ್ಲೇ ಪಕ್ಕದಲ್ಲಿ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಇರೋದ್ರಿಂದ ಅಲ್ಲೇ ಬಂದು ಸ್ಟೇ ಆದ್ವಿ. ಸೊ ಮುಂದಿನ ಒಂದು ಪ್ರತಿಷ್ಠಾಪನೆಯ ವಿವರಗಳನ್ನ ಮತ್ತೊಂದು ಭಾಗದಲ್ಲಿ ಕೊಡ್ತಾ ಬರ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.